ಮಾಡಿದ್ದೆ ಸರ್. ಬ್ಯಾಂಕರ್ ನಿಮಗೆ ಇದನ್ನ ಲೋನ್ ಆಗಲ್ಲ, ನಿಮಗೆ ಯಾವುದೇ ಥರದ್ದು ಲೋನ್ ಆಗಲ್ಲ. ಏಜ್ ಆಗಿದೆ ನಿಮಗೆ ಯಾವುದೇ ಥರದ ಲೋನ್ ಬರಲ್ಲ. ನಿಮ್ಮ ಮಗಳದ್ದು ಇದಾಗಲ್ಲ. ಮತ್ತೆ ನಿಮ್ಮ ಅಳಿಯಂದ್ರದ್ದು ಎಲ್ಲರದ್ದು ಕೇಳ್ತಾ ಇದ್ದಾರೆ. ನಮ್ಮ ಅಳಿಯಂದ್ರದ್ದೆಲ್ಲ ಹೇಳ್ತಾ ಇದ್ದಾರೆ ಸರ್. ಹೇಳ್ತಿರೋದಲ್ಲ, ಇವರು ಮಗಳವ್ರು ನನ್ನ ಫ್ರೆಂಡೇ ಪರಿಚಯ. ಅವ್ರದ್ದು ಆಲ್ರೆಡಿ ರಿಜೆಕ್ಟ್ ಮಾಡವ್ರೆ. ಹೇಳ್ತಿರೋದಲ್ಲ, ರಿಜೆಕ್ಟ್ ಮಾಡಿ ರೀಸನ್ ಏನು ಕೊಟ್ಟವ್ರು ಗೊತ್ತಾ? ನಿಮ್ ಗಂಡ್ ಮಗ ಇದ್ರೆ ಮಾತ್ರ ನಿಮ್ಗೆ ಲೋನ್ ಮಾಡ್ತೀವಿ, ಹೆಣ್ಮಗು ಕೋ ಅಪ್ಲಿಕೆಂಟ್ ತಗೊಳ್ಳಲ್ಲ ಅಂತ ಇವ್ರಿಗೆ ಹೇಳ್ತಿದ್ದಾರೆ. ಪಾಪ ಇವರಿಬ್ರು ಹೇಗ್ ಮಾಡ್ತಾರೆ ಸರ್? ಇವ್ರು ನೋಡಿ, ಇನ್ನೊಬ್ರು ಇವ್ರಿದ್ದಾರೆ, ಇವ್ರಿಗೆ 72 ವರ್ಷ, ಇವ್ರಿಗೆ 70. ಇವ್ರ ಮಿಸ್ಸಸ್ಸು ಕಿಡ್ನಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಎದೊಳಕ್ ಆಗ್ತಿಲ್ಲ ಅವ್ರಿಗೆ. ಇವ್ರ ಮಗಳಿದ್ದಾರೆ ಹ್ಯಾಂಡಿಕ್ಯಾಪ್, ಇವ್ರಿಗೂ ಲೋನ್ ರಿಜೆಕ್ಟ್ ಮಾಡೋದ್ರೆ ಸರ್. ನಿಗಮ ಈ ತರ ಎಲ್ಲರಿಗೂ ಮಾಡ್ತಿದ್ರೆ ಹೇಗೆ ಸರ್? ಇದು ಬಡವ್ರು ಕೊಟ್ಟಿರೋ ತರ ಏನ್ ಸಿಬಿಲ್ ಇರುತ್ತೆ ಬಡವ್ರದ್ದು? ಎಂತದ್ದು ಸಿಬಿಲ್ ಇರಲ್ಲ ಬಡವ್ರದ್ದು. ಬಡವ್ರು ಬರೀ 5 ಸಿವಿಲ್ ಕಡಿಮೆ ಮಾಡಬೇಕು ಸರ್. ನಮ್ದು ಸಿವಿಲ್ ಹೋಗ್ಲಿ ಲೋನ್ ಮಾಡ್ಕೊಡ್ಬೇಕು, ಅದು ಅವ್ರ ಜವಾಬ್ದಾರಿ. ಗೌರ್ಮೆಂಟ್ ಸ್ಕೀಮ್ ಅಂತ ಹೇಳಿದ್ದಾರೆ, ಅವ್ರ ಜವಾಬ್ದಾರಿ ಅದು. ನಮ್ಗೆ ನಮ್ಗೆ ಬಗ್ಗೆ ಏನು ಯಾರು ಹೇಳಿಲ್ಲ ಸರ್. ಇವಾಗ ಅಪ್ಲಿಕೇಶನ್ ಆಗೋ ಟೈಮಲ್ಲಿ ಸಿವಿಲ್ ಬಗ್ಗೆ ಯಾರು ಮಾತಾಡಿಲ್ಲ. ಇವಾಗ ಸಿವಿಲ್ ಬಗ್ಗೆ ಇವಾಗ ಹೋಗಿದ ತಕ್ಷಣ ಲೋನ್ಗೆ ಸಿವಿಲ್ ಕೇಳ್ತವ್ರೆ. ನಮ್ಮ ಹತ್ರ ಸಿವಿಲ್ ಇಲ್ಲ ಅಂದ್ರೆ ಲೋನ್ ಇಲ್ಲ ಅಂದ್ರೆ ಅಮೌಂಟ್ ಒಂದೇ ಸಲ ನಾವ್ ಎಲ್ಲಿಂದ ಕಟ್ಟೋಣ? ಎರಡವ್ರೆ ನೋಡಿ ಸರ್, ನಾವು ಸಿಬಿಲ್ ಗಿಬಿಲ್ ಏನು ಮಾತಾಡಕ್ ಹೋಗಲ್ಲ. ನಮ್ದು ಎಲ್ಲ ವರ್ಗಕ್ಕೂ ನಿಗಮನೇ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಮಾಡ್ಕೊಡ್ಬೇಕು. ವಿಡೋ ಇರ್ತಾರೆ, ಅದರಲ್ಲಿ ಸೀನಿಯರ್ ಸಿಟಿಸನ್ ಇರ್ತಾರೆ, ಸಿಬಿಲ್ ಪ್ರಾಬ್ಲಮ್ ಆಗಿರೋರು ಇರ್ತಾರೆ, ವಿಧವೆಗಳು ಇರ್ತಾರೆ, ಅಂಗವಿಕಲರು ಇರ್ತಾರೆ. ಎಲ್ಲ ವರ್ಗದವ್ರಿಗೂ ಎಲ್ಲರಿಗೂ ಒಂದೇ ತರ ಕನ್ಸಿಡರ್ ಮಾಡ್ಬೇಕು ನಮಗೆ. ಅದೇ ನಮ್ಮ ಬೇಡಿಕೆ. ಫಸ್ಟ್ ಆಫ್ ಆಲ್ ರೇಟ್ ಕಡಿಮೆ ಮಾಡಬೇಕು, ಸೆಕೆಂಡ್ ಎಲ್ಲರಿಗೂ ಲೋನ್ ಮಾಡ್ಕೊಡ್ಬೇಕು. ಯಾವುದೇ ತರ ಇದು ರಿಜೆಕ್ಟ್ ಆಗ್ತಿದೆ, ಇದು ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಅಂತ ಲೋನ್ ರಿಜೆಕ್ಟ್ ಮಾಡಬಾರ್ದು. ನಮ್ದು ಇದು 2 ಬೇಡಿಕೆಯಲ್ಲಿ ಇದು 2 ಇಂಪಾರ್ಟೆಂಟ್ ಇದೆ ನಮಗೆ. ಇದು ಅಮೌಂಟ್ ಕಡಿಮೆ ಆಗಬೇಕು. ಎರಡನೇ ನ್ಯಾಷನಲೈಸ್ ಬ್ಯಾಂಕಲ್ಲಿ ಎಲ್ಲ ವರ್ಗದವ್ರಿಗೂ ಅವರೇ ಲೋನ್ ಮಾಡಿಸ್ಕೊಡ್ಬೇಕು. ರಾಜೀವ್ ಗಾಂಧಿ ವಸತಿ ನಿಗಮನೇ ಲೋನ್ ಮಾಡಿಸ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಆ ಪ್ರಾಬ್ಲಮ್ ಆಗಿದೆ, ಕೋ ಅಪ್ಲಿಕೆಂಟ್ ಇಲ್ಲ, ವಿಡೋ ಇದ್ದಾರೆ, ಹಳೆ ರೇಟೇ ಕೊಳ್ಳಿ ಸರ್. ಹಳೆ ರೇಟೇ ಕೊಳ್ಳಿ, ಜಾಸ್ತಿನೂ ಬೇಡ, ಕಮ್ಮಿನೂ ಮಾಡೋದು ಬೇಡ. ಹಳೆ ರೇಟು ಸಿದ್ದರಾಮಯ್ಯ ಅವರು ಏನು ಕೊಟ್ಟು ಹೇಳಿದ್ರು, ಹಳೆ ರೇಟು ಅದೇ ರೇಟಿಂದ ಇವತ್ತಿಗೂ ಜಾರಿ ಮಾಡಲಿ, ಅಷ್ಟೇನೆ, ಬೇರೆ ಏನಿಲ್ಲ. ಒಬ್ರಿಗೂ ಕೊಟ್ಟಿಲ್ಲ, ಕೀ ಯಾಕೆ ಕೊಡ್ತಾ ಇಲ್ಲ? ರೆಡಿ ಆದಂಗೆ ಕೀ ಕೊಡ್ಬೇಕಲ್ವಾ? ಬಿ ಇದಾರೆ, ಸಿ ಇದಾರೆ, ಡಿ ಇದಾರೆ, ಎಫ್ ಇದಾರೆ. ಬಿದರಳ್ಳಿ ಅಂತೂ ತುಂಬಾ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿದ್ದಾರೆ. ಕೆಲವರು ತುಂಬಾ ಅಳ್ತಾ ಇದ್ದಾರೆ ಒಳಗಡೆನೆ. ತುಂಬಾ ದುಃಖ ಇದೆ ಅವ್ರಿಗೆ. ತುಂಬಾ ಜನ ಬಂದಿಲ್ಲ, ಬೇಜಾರಾಗ್ಬಿಟ್ಟು. ಆ ಥರ ಎಲ್ಲ ಇದೆ ಪ್ರಾಬ್ಲಮ್ಸ್. ಬಿದರಳ್ಳಿ ಆದಷ್ಟು ಬೇಗ ಮನೆಗಳು ಕೊಡ್ಬೇಕು ಸರ್, ಕೊಡ್ಬೇಕು. ವಯಸ್ಸಾದವರಿದ್ದಾರೆ, ಕಷ್ಟ. ಯಾರ ಹತ್ರ ಕೇಳ್ಬೇಕು? ಲೋನ್ ಕಟ್ಟಿದ್ರು ಆವಾಗಲೇ 1 ವರ್ಷ ಒಳಗೆ ಕೊಟ್ಟಿದ್ರೆ ನಮ್ಗೆ ಏನೋ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇತ್ತು. ಲೋನ್ ಹಾಕಿದ್ರು ಇವಾಗ ನಾವು ಮಕ್ಕಳು ಓದಿಸ್ಬೇಕಾ, ಇವ್ರು ಲೋನ್ ಕಟ್ಟಬೇಕಾ? ಇವ್ರು ಜಾಸ್ತಿ ಮಾಡ್ತಾ ಹೋದ್ರೆ, ಜಾಸ್ತಿ ಇಂಟ್ರೆಸ್ಟ್ ಮಾಡ್ತಾ ಹೋದ್ರೆ ನಾವು ಎಲ್ಲೋ ಹೋಗೋಣ? ನಮ್ಮ ಜೀವನ ಮಾಡೋದು ಹೆಂಗೆ? ಕಟ್ಟಿದ್ದೇನೆ ನಾವು ಮುಗಿಲಿರೋದೆಲ್ಲ ಇಟ್ಬಿಟ್ಟು ನಾವು ಕಟ್ಟಿದೀವಿ ಸರ್. ಇವಾಗ 11,20,000 ಕಟ್ಟಬೇಕಂದ್ರೆ ಎಲ್ಲಿಂದ ಸರ್ ಕಟ್ಟೋದು? ಇದಕ್ಕೆ ಯಾಕೆ ನಾವು ಕೈ ಹಾಕ್ತಾ ಇದೀವಿ? ಇವಾಗ ಎಲ್ಲರೂ ಬೈತಾರೆ, ನಮ್ಗೆ ಯಾಕಿರೋದು? ನಿಮ್ಗೆ ಬುದ್ಧಿ ಇರ್ಲಿಲ್ಲ, ನೀವು ಯಾಕೆ ಹಾಕಕ್ ಹೋಗಿದ್ರಿ? ಗೌರ್ಮೆಂಟ್ ಹಿಂಗೆ ಮಾಡೋದು, ನೀವು ಹಾಕ್ಬಾರ್ದಾಗಿತ್ತು, ಏನಕ್ಕೆ ಹಾಕಕ್ ಹೋಗಿದ್ರಿ ಅಂತ ನಮಗೆ ಬೈತಾರೆ. ಇವಾಗ ನಾವು ಓದಾಡ್ತೀವಿ, ಅದೇ ಕಟ್ಟಿರೋದು ನಮ್ಗೆ ಅಳ್ತಾ ಇದೀವಿ. ಇವಾಗ ನಾವು ಮಕ್ಕಳನ್ನ ಹೆಂಗೆ ಓದಿಸೋದು? ಅದು ಬಡ್ಡಿ ಕಟ್ಟೋದ, ಮನೆ ಬಾಡಿಗೆ ಕಟ್ಟೋದ, ಮಕ್ಕಳು ಫೀಸ್ ಕಟ್ಟೋದ? ಎಲ್ಲ ಹೋಗೋಣ ನಾವು? ಇವ್ರಿಗೆ ಬಡ್ಡಿ ಜಾಸ್ತಿನೇ ಮಾಡ್ತಾ ಇದ್ದಾರೆ, ಜಾಸ್ತಿನೇ ಹೇಳ್ತಾರೆ. ಏನೋ ಒಂದು ಫೈನಲ್ ಮಾಡಿಬಿಟ್ಟು ನಾವು ಕೊಟ್ಟಿದ್ರೆ ನಾವು ಅದರಲ್ಲಾದ್ರೆ ಜೀವನ ಮಾಡ್ತೀವಿ. ಅದೇ ಬಾಡಿಗೆ ತಪ್ಪತ್ತೆ ನಮ್ಮದು. ಈ ಕಡೆ ಬಾಡಿಗೆನೂ ಕಟ್ಟಬೇಕು, ಇವ್ರದ್ದು ಮಾತು ಕೇಳಬೇಕು, 1 ಲಕ್ಷದ ಬಡ್ಡಿನೂ ಕಟ್ಟಬೇಕು. ಎಲ್ಲೂ ಹೋಗೋಣ? ನಮ್ಗೆ ಸಂಬಳ ಯಾರಾದರೂ ಜಾಸ್ತಿ ಕೊಡ್ತಾರಾ? 600 ರೂಪಾಯಿಗೆ ಪಾತ್ರೆ ತೊಗೊಳ್ಬಿಟ್ಟು ಬರ್ತೀವಿ, ಮನೆ ಕೆಲಸ ಮಾಡ್ತೀವಿ. ನಮ್ಗೇನು ನಮ್ಮ ಜೀವನ ಪುಟ್ಟ ಖರ್ಚು ಪುಟ್ಟಿ ಮಾಡ್ತೀವಿ ಅಷ್ಟೇನೆ ಮಾಡ್ತೀವಿ. ನಾವು ಹೊಡ್ಬಿಟ್ರು ನಮ್ಮದು ಅದು ಬಿಡಿಸೋಕೋಸ್ಕರ ಇವಾಗ ಮಾಡ್ತಾ ಇರೋದು ಕೆಲಸನ. ಇನ್ನೇನು ಮಾಡೋಣ? ಇವಾಗ ಏನೋ ಸರ್ಕಾರ ನಮ್ಗೆ ಹೆಲ್ಪ್ ಮಾಡೈತೆ ಅಂತ ಕಟ್ಟೋಕೆ ಹೋದ್ವಿ. ಈ ಥರ ನಮ್ಗೆ ಹೇಳ್ಕೊಂಡು ಹೋಗ್ತಾ ಇರೋದಂತ ಯಾರಿಗೂ ಗೊತ್ತಿತ್ತು? ಆ ಥರ ಗೊತ್ತಿದ್ರೆ ನಾವು ಆಗ್ತಾನೆ ಇರಲಿಲ್ಲ ಕೈ. ಆ ಸಾವುಕಾರ ಇದ್ದರೆ ನಾವು ಯಾಕೆ ಗೌರ್ಮೆಂಟ್ ಇದ್ರಕ್ಕೆ ಹೋಗ್ತಾ ಇದ್ದೀವಿ ನಾವು? ಅದೇ ನಮ್ಮದು ಬೇಗ ಕೊಡಬೇಕು, ಎಲೆಕ್ಷನ್ ಒಳಗೆ ಡಿಕ್ಲೇರ್ ಮಾಡಬೇಕು. ಏನಕ್ಕೆ ಸುಮ್ಮನೆ ಹೇಳ್ಕೊಂಡು ಎಲ್ಲ ಕಡೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಅವ್ರಿಗೆ ಬೆಲೆನೇ ಇಲ್ಲ. ನಮ್ಮದು ಬರ್ತಾರೆ, ಇವರು ಏನೋ ಕೆಲಸ ಇಲ್ಲ, ಬರ್ತಾರೆ, ನಿಂತ್ಕೊಳ್ತಾರೆ, ಹೋಗ್ತಾರೆ. ಏನೋ ಹೇಳ್ಬಿಟ್ಟು ಮುಂದೆ ಮಾಡ್ತೀವಿ, ಅವ್ರ ಮೇಲೆ ಇವ್ರ ಮೇಲೆ ಹಾಕ್ತಾ ಇರ್ತಾರೆ ಅಷ್ಟೇ. ಎಲ್ಲರ ಮನೆಯವ್ರು ಹೋಗಿ ಬಂದಿದ್ದಾಯ್ತು. ಇವಾಗ ನಾವು ಏನು ನಮ್ಮ ಬೆಲೆನೇ ಇಲ್ಲ ಚೂರು. ಇವಾಗ ಎಷ್ಟು ಬೆಳಗ್ಗೆ 10 ಗಂಟೆಯಿಂದ ಕೂತ್ಕೊಂಡಿದ್ದೀವಿ, ಏನು ಬೆಲೆ ಇಲ್ವಾ ನಮಗೆ? ತಿಂಡಿ ತಿಂದಿಲ್ಲ, ಹಂಗೆ ಓಡ್ಕೊಂಡು ಬಂದಿದ್ದಾಯ್ತು ಮಕ್ಕಳನ್ನ ಇದು ಮಾಡ್ಕೊಂಡು. ಇವ್ರು ಎಷ್ಟು ದಿವಸ ಅಂತ ಸುತ್ತಾಡ್ಸ್ತಾರೆ ನಮಗೆ ಹೇಳಿ? ಅವ್ರ ಮನೆ ಹತ್ರ ಎಷ್ಟು ದಿವಸ ಅಂತ ನಾವು ಹೋಗೋಣ? ಅವ್ರು ನಮ್ಮ ಮನೆ ಬಾಗ್ಲಿಗೆ ಬಂದಮೇಲೆ ನಾವು ಏನು ಮಾಡ್ಬೇಕಂತ ಅವಾಗ ಮಾಡಿದ್ರೆ ಮರ್ಯಾದೆ ಇರುತ್ತೆ ಅವ್ರಿಗೆ? ಅವರು ಕೈ ಜೋಡಿಸ್ಕೊಂಡು ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ. ಅವಾಗ ನಾವು ಇವ್ರ ಥರನೇ ಹೋಗಿ ಅಂತ ಹೇಳ್ಬಿಡ್ತೀವ? ಮರ್ಯಾದೆ ಕೊಟ್ಟು ಮಾತಾಡಿಸ್ತೀವಿ, ಮರ್ಯಾದೆ ಕೊಟ್ಟು ಎಲ್ಲ ಮಾಡ್ತೀವಿ ತಾನೇ. ಇವಾಗ ನಾವು ಅವ್ರ ಮನೆ ಹತ್ರ ಹೋಗ್ತಾ ಇದ್ರೆ ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರೆ ನಮ್ಗೆ ಕೆಲಸ ಇಲ್ವಂತನಾ? ಏನು ಮಾಡೋದು ಹೇಳಿ? ಅವರೇ ಇದು ಮಾಡಬೇಕು. ನಾವು